ಎಲ್ರಿಗೂ ನಮಸ್ಕಾರ. ಸತ್ಯಂ ಶಿವಂ ಸುಂದರಂ, ಶಿವನ ಅವತಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇವತ್ತು ಶಿವ ಗೃಹಪತಿ ಅವತಾರವನ್ನು ಎತ್ತಿದ ಒಂದು ವೃತ್ತಾಂತವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಿಂದೆ ನರ್ಮದಾ ತೀರದ ನರ್ಮಪುರದಲ್ಲಿ ವಿಶ್ವಾನರ ಅಂತ ಒಬ್ಬ ಮುನಿ ಇದ್ದ. ಅವನು ಶಿವಭಕ್ತ. ಅವನು ಬ್ರಹ್ಮಚರ್ಯಾಶ್ರಮದಲ್ಲಿ ಚೆನ್ನಾಗಿ ವೇದಾಧ್ಯಯನ ಮಾಡಿದ, ತುಂಬ ಮೇಧಾವಿ. ಇಂದ್ರಿಯ ನಿಗ್ರಹ ಮಾಡಿ ಬ್ರಹ್ಮ ತೇಜಸ್ಸಿನಿಂದ ಮೆರಿತಿದ್ದ. ಅವನು ಶುಚಿಷ್ಮತಿ ಅಂತಕ್ಕಂತಹ ಯೋಗ್ಯಳಾದ ಕನ್ಯೆಯನ್ನು ವಿವಾಹ ಮಾಡಿಕೊಂಡು ಗೃಹಸ್ಥಾಶ್ರಮವನ್ನು ಚೆನ್ನಾಗಿ ಪಾಲಿಸ್ತಾ ಇದ್ದ. ಷಟ್ಕರ್ಮಗಳಲ್ಲಿ ನಿರತನಾಗಿರ್ತಕ್ಕಂತಹ ಅವನು ಅಗ್ನಿಯ ಉಪಾಸನೆ ಮಾಡ್ತಿದ್ದ. ದೇವ ಪಿತೃ ಅತಿಥಿಗಳನ್ನೆಲ್ಲರನ್ನೂ ಕೂಡ ಸತ್ಕರಿಸ್ತಿದ್ದ, ಪೂಜಿಸ್ತಿದ್ದ. ಒಂದು ಸರ್ತಿ ಶುಚಿಷ್ಮತಿ ಪತಿಯನ್ನು ಕೇಳ್ಕೊತಾಳೆ, ನಾಥ, ನನಗೆ ಬಹುಕಾಲದಿಂದ ಒಂದು ಆಸೆ ಇದೆ, ನೀನದನ್ನು ನಡೆಸ್ಕೊಡ್ಬೇಕು ಅಂತ. ಬೇರೆ ಎಲ್ಲ ಸುಖವನ್ನು ನೀನು ನನಗೆ ಕೊಟ್ಟಿದ್ದೀಯಾ, ಸ್ತ್ರೀಗೆ ಉಚಿತವಾದ ಎಲ್ಲ ಭೋಗಗಳನ್ನು ನನಗೆ ಕೊಟ್ಟಿದ್ದೀಯಾ, ಈಗ ನಾನು ಕೇಳೋದನ್ನು ನೀನು ನನಗೆ ಕೊಡಬೇಕು ಅಂತ ಕೇಳ್ತಾಳೆ. ಅದಕ್ಕೆ ವಿಶ್ವಾನರ ಹೇಳ್ತಾನೆ, ಈಶ್ವರನ ಪ್ರಸಾದದಿಂದ ನನಗೆ ದುರ್ಲಭವಾದುದು ಏನೂ ಇಲ್ಲ. ನೀನು ನಿನ್ನ ಆಸೆ ಏನು ಅನ್ನೋದನ್ನು ಹೇಳು, ನಾನು ಅದನ್ನು ಪೂರ್ತಿಗೊಳಿಸ್ತೀನಿ ಅಂತ. ಆಗ ಅವಳು ಹೇಳ್ತಾಳೆ, ಹಾಗಾದರೆ ಶಿವನಿಗೆ ಸಮಾನನಾಗಿರ್ತಕ್ಕಂತಹ ಒಬ್ಬ ಮಗನನ್ನು ನನಗೆ ಕರುಣಿಸು ಅಂತ ಕೇಳ್ತಾಳೆ. ಒಂದು ಕ್ಷಣ ಆ ಬ್ರಾಹ್ಮಣ ಆವಾಕ್ಕಾಗ್ಬಿಟ್ಟ. ಏನಪ್ಪ, ಎಂತಹ ದುರ್ಲಭವಾದ ಒಂದು ವರ ಕೇಳ್ತೀಯಲ್ಲೋ, ನಾನು ಕನಸಿನಲ್ಲಿಯೂ ಇದನ್ನು ಯೋಚನೆ ಮಾಡಿರಲಿಲ್ಲ. ಆಗಲಿ, ಶಿವ ಸರ್ವಶಕ್ತ, ಅವನಿಗದನೇನು ಅಸಾಧ್ಯವೇ? ಖಂಡಿತ ಇಲ್ಲ. ಆತನೇ ಈಕೆಯ ನಾಲಿಗೆಯಲ್ಲಿ ನಿಂತು ನುಡಿಸಿದ್ದಾನೆ ಅನಿಸುತ್ತೆ. ಇದರಿಂದ ಇದನ್ನು ಸುಳ್ಳಾಗಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಯೋಚನೆ ಮಾಡಿ ಪತ್ನಿಗೆ ಆಶ್ವಾಸನೆಯನ್ನು ಕೊಟ್ಟು ತಪಸ್ಸಿಗೆ ಹೊರಟೋಗ್ತಾನೆ. ಆಕೆಯನ್ನು ಜೊತೆಗೆ ಕರೆದುಕೊಂಡು ಕಾಶಿಯನ್ನು ಸೇರಿ ಮಣಿಕರ್ಣಿಕೆಯ ದರ್ಶನ ಮಾಡ್ಕೊಳ್ತಾನೆ. ವಿಶ್ವೇಶ ಮುಂತಾದ ಲಿಂಗಗಳೆಲ್ಲವನ್ನು ಸಂದರ್ಶಿಸ್ತಾನೆ. ಆ ಕ್ಷೇತ್ರದಲ್ಲಿರ್ತಕ್ಕಂತಹ ಕೆರೆ, ಬಾವಿ, ಹಳ್ಳ ಯಾವುದನ್ನೂ ಬಿಡದೆ ಎಲ್ಲದರಲ್ಲೂ ಸ್ನಾನ ಮಾಡ್ತಾನೆ. ಗಣೇಶ, ಅನ್ನಪೂರ್ಣೆ, ಕಾಲಭೈರವ ಎಲ್ಲ ಗಣಾಧಿಪತಿಗಳು ಎಲ್ಲರನ್ನೂ ಕೂಡ ಪೂಜೆ ಮಾಡ್ತಾನೆ. ಆದಿಕೇಶವ ಮುಂತಾದ ವಿಷ್ಣುಮೂರ್ತಿಗಳನ್ನೂ ಪೂಜೆ ಮಾಡ್ತಾನೆ. ಸೂರ್ಯನನ್ನೂ ವಂದಿಸ್ತಾನೆ. ಪಿಂಡದಾನ, ಬ್ರಾಹ್ಮಣ ಸಂತರ್ಪಣ ಎಲ್ಲ ಮಾಡ್ತಾನೆ. ಬೇಗನೆ ಪುತ್ರ ಸಂತತಿಯನ್ನು ಕೊಡಬಲ್ಲ ಲಿಂಗ ಅಂದರೆ ಸಿದ್ಧ. ಸಿದ್ಧರೆಲ್ಲರಿಗೂ ಸಿದ್ಧಿಯನ್ನಿತ್ತು ಸಿದ್ಧಲಿಂಗವೆಂದು ಹೆಸರಾದ ವೀರೇಶಲಿಂಗ ಒಂದೇ ಅಂತ ನಿಶ್ಚಯಿಸಿ ಅದನ್ನೂ ಕೂಡ 1 ವರ್ಷಗಳ ಕಾಲ ಅದನ್ನು ಪೂಜೆ ಮಾಡ್ತಾನೆ. ಮೊದಲು ಚಂದ್ರಕೂಪದಲ್ಲಿ ಸ್ನಾನ ಮಾಡಿ ವ್ರತದೀಕ್ಷೆಯನ್ನು ಸ್ವೀಕರಿಸ್ತಾನೆ. ವ್ರತದ ನಿಯಮದಂತೆ ಮೊದಲು 1 ತಿಂಗಳಲ್ಲಿ ಹಗಲು ಒಪ್ಪತ್ತು ಆಹಾರ ಸೇವಿಸ್ತಾನೆ. ಬಳಿಕ 1 ತಿಂಗಳು ರಾತ್ರಿ ಒಪ್ಪತ್ತು ಮಾತ್ರ ಆಹಾರ ಸೇವಿಸ್ತಾನೆ. ಮುಂದಿನ 1 ತಿಂಗಳ ಕಾಲ ಯಾರನ್ನೂ ಕೇಳದೆ ತನಗೆ ತಾನೇ ಅನ್ನ ದೊರೆತರೆ ಮಾತ್ರ ತಿಂತಿದ್ದ, ಇಲ್ಲದ್ರೆ ಇಲ್ಲವೇ ಇಲ್ಲ. ಅದರ ಮುಂದಿನ ತಿಂಗಳಂತೂ ಆಹಾರವನ್ನೇ ಬಿಟ್ಬಿಟ್ಟ. ಆನಂತರ 1 ತಿಂಗಳು ಪಯೋವ್ರತ ಮಾಡಿದ. ಆಮೇಲೆ ಮುಂದಿನ ತಿಂಗಳು ಹಣ್ಣು ತರಕಾರಿ ಮಾತ್ರ ತಿಂತಿದ್ದ. ಆಮೇಲೆ 1 ತಿಂಗಳು 1 ಹಿಡಿ ಎಳ್ಳು ಅಷ್ಟೇ ತಿಂದ್ಕೊಂಡು ಬದುಕ್ದ. ಅದರ ಮುಂದಿನ ತಿಂಗಳು ಬರೀ ನೀರು ಕುಡಿದು ಜೀವಿಸ್ದ. ಆನಂತರ 1 ತಿಂಗಳು ಪಂಚಗವ್ಯವನ್ನು ಸೇವಿಸ್ದ. ಮುಂದೆ 1 ತಿಂಗಳ ಕಾಲ ಚಾಂದ್ರಾಯಣ ವ್ರತ. ಮುಂದಿನ ತಿಂಗಳಲ್ಲಿ ದರ್ಭೆಯ ಕೊನೆಯ ನೀರನ್ನು ಕುಡ್ದ. ಕೊನೆಯ ತಿಂಗಳಲ್ಲಿ ಬರೀ ವಾಯು ಸೇವನೆ ಮಾಡ್ದ. ಹೀಗೆ 12 ತಿಂಗಳುಗಳಲ್ಲಿಯೂ ಕಠಿಣ ನಿಯಮಗಳನ್ನು ಮಾಡ್ತಾ ತ್ರಿಕಾಲದಲ್ಲಿಯೂ ಶಿವನನ್ನೇ ಜ್ಞಾನ ಮಾಡ್ತಾ ಧ್ಯಾನ ಮಾಡ್ತಾ
ಅರ್ಚನೆ ಮಾಡೋಕ್ಕೆ ಶುರು ಮಾಡ್ತಾ ಇದ್ದ. 13ನೆಯ ತಿಂಗಳಲ್ಲಿ ಪ್ರತಿನಿತ್ಯ ಹೇಗೋ ಹಾಗೆ ಬೆಳಿಗ್ಗೆ ಬೇಗನೆ ಗಂಗೆಯಲ್ಲಿ ಸ್ನಾನ ಮಾಡಿ ಲಿಂಗದ ಬಳಿಗೆ ಬಂದಾಗ 8 ವರ್ಷದ ತೇಜಸ್ವಿಯಾದ ಒಬ್ಬ ಬಾಲಕ ಲಿಂಗದ ನಡುವೆ ಪ್ರತ್ಯಕ್ಷನಾಗ್ತಾನೆ. ಉದ್ದುದ್ದ ಕಣ್ಣುಗಳ, ಮೋಹಕವಾದ ನಗುಮೊಗದ, ಬರೀ ಮೈಯ ಆ ಬಾಲಕ ಶ್ರುತಿ ಸೂಕ್ತಗಳನ್ನು ಪಠಣ ಮಾಡಿರುವುದನ್ನು ಕಂಡು ವಿಶ್ವಾನರನ ಮೈ ಆನಂದದಿಂದ ಪುಲಕಿತವಾಗುತ್ತೆ. ಬಾಯಿಯಿಂದ ನಮೋ ಎಂಬ ಶಬ್ದ ಬರುತ್ತೆ. ಬಳಿಕ ವಿಶ್ವಾನರ ಅಭಿಲಾಷೆ ಅಷ್ಟಕ ಪದ್ಯಗಳಿಂದ ಆ ಬಾಲಕ ಶಿವನನ್ನು ಸ್ತೋತ್ರ ಮಾಡ್ತಾನೆ. ಶಿವನೇ, ಪ್ರಪಂಚವೆಲ್ಲ ಅದ್ವಿತೀಯ ಪರಬ್ರಹ್ಮನಾದ ನಿನ್ನ ಸ್ವರೂಪವೇ. ನೀನೇ ಸೃಷ್ಟಿ ಸಂಹಾರ ಕರ್ತ. ನಿರಾಕಾರನಾಗಿದ್ದರೂ ಲೀಲೆಯಿಂದ ನಾನಾ ರೂಪಗಳನ್ನು ಧರಿಸಿದ್ದೀಯಾ. ನಿನ್ನ ದರ್ಶನವಾದರೆ ಜಗತ್ತೆಲ್ಲವೂ ರಜ್ಜು ಸರ್ಪದಂತೆ, ಶುಕ್ತಿರೂಪ್ಯದಂತೆ, ಮರೀಚಿಕೆಯಂತೆ ಮಾಯ ಆಗಿಬಿಡುತ್ತೆ ನಿನ್ನ ಒಂದು ದರ್ಶನದಿಂದ. ನೀರಿನ ಶೀತಲತೆ, ಬೆಂಕಿಯ ಸುಡುವ ಶಕ್ತಿ, ಸೂರ್ಯನ ದಾಹ, ಚಂದ್ರನ ಆಹ್ಲಾದಕತ್ವ, ಹೂವಿನ ಸುವಾಸನೆ, ಹಾಲಿನಲ್ಲಿ ಅಡಗಿದ ತುಪ್ಪ ಎಲ್ಲವೂ ನೀನೇ. ಕಿವಿಯಿಲ್ಲದೆಯೂ ನೀನೇ ಕೇಳಬಲ್ಲೆ, ಮೂಗಿಲ್ಲದೆಯೂ ಮೂಸಿಸಬಲ್ಲೆ, ಕಣ್ಣಿಲ್ಲದೆಯೂ ನೋಡಬಲ್ಲೆ, ನಾಲಿಗೆ ಇಲ್ಲದೆಯೂ ಸವಿಯಬಲ್ಲೆ, ಕಾಲಿಲ್ಲದೆಯೂ ನಡೆಯಬಲ್ಲೆ. ನಿನ್ನ ಶಕ್ತಿ ಅಚಿಂತ್ಯ. ವೇದಗಳೂ ನಿನ್ನನ್ನು ಅರಿಯಲಿಕ್ಕೆ ಸಾಧ್ಯವಿಲ್ಲ. ಸಾಕ್ಷಾತ್ ವಿಷ್ಣುವೇ ಆಗಲಿ, ಬ್ರಹ್ಮನೇ ಆಗಲಿ, ದೇವತೆಗಳೇ ಆಗಲಿ, ಯೋಗಿಗಳಾಗಲಿ ನಿನ್ನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಭಕ್ತನೊಬ್ಬನು ಮಾತ್ರ ನಿನ್ನನ್ನು ಅರಿಯಲಿಕ್ಕೆ ಸಾಧ್ಯ. ನಿನಗೆ ಕುಲಗೋತ್ರಗಳಿಲ್ಲ, ರೂಪಶೀಲಗಳಿಲ್ಲ. ಆದರೆ ಬೇಡಿದವರ ಇಷ್ಟಾರ್ಥಗಳನ್ನೆಲ್ಲ ನೀನು ಈಡೇರಿಸಬಲ್ಲೆ. ನಿನ್ನಿಂದಲೇ ಎಲ್ಲವೂ ಇದೆ. ನೀನೇ ಎಲ್ಲವೂ ಆಗಿದ್ದೀಯಾ. ನೀನು ಪಾರ್ವತೀಪತಿ, ದಿಗಂಬರ, ಶಾಂತಮೂರ್ತಿ. ನೀನು ವೃದ್ಧನೂ ಹೌದು, ಯುವಕನೂ ಹೌದು, ಶಿಶುವೂ ಹೌದು. ನಮಸ್ಕಾರಪ್ಪ ನಿಂಗೆ ಅಂತ ಹೇಳಿ ದಂಡವತ್ ಪ್ರಣಾಮವನ್ನು ಮಾಡ್ತಾನೆ. ಆಗ ಬಾಲಕ ಸಂತುಷ್ಟನಾಗಿ ನಿನ್ನ ಅಪೇಕ್ಷೆ ಏನು ಅಂತ ಕೇಳ್ತಾನೆ. ಆಗ ವಿಶ್ವಾನರ ಹೇಳ್ತಾನೆ, ನೀನು ಸರ್ವಜ್ಞ, ಎಲ್ಲರ ಅಂತರಾತ್ಮ ನಿನಗೂ ತಿಳಿಯದು ಇದೆಯಾ? ದೈನ್ಯದಿಂದ ನಿನ್ನ ಬಳಿ ಬೇಡಲು ಬಂದ ನನ್ನನ್ನು ಈ ರೀತಿ ಕೇಳಬಹುದಾ? ನಿನಗೆ ತೋಚಿದಂತೆ ಮಾಡು ಅಂತ ಹೇಳ್ತಾನೆ. ನೀನು ಬಯಸಿದುದನ್ನು ಬೇಗನೆ ಪಡೆಯುವೆ. ನಿನ್ನ ಪತ್ನಿಯಲ್ಲಿ ನಾನೇ ಗೃಹಪತಿ ಎಂಬ ಹೆಸರಿನಿಂದ ಅವತರಿಸುವೆ. ನೀನು ಹಾಡಿದ ಈ ಅಭಿಲಾಷಾಷ್ಟಕ ಬಹು ಪುಣ್ಯಕರವಾದದ್ದು. ದಿನಕ್ಕೆ 3 ಬಾರಿಯಂತೆ 1 ವರ್ಷ ಪಠಿಸಿದರೆ ಪುತ್ರ ಪೌತ್ರಾದಿ ಸಂಪತ್ತನ್ನು, ಸ್ವರ್ಗ ಮೋಕ್ಷಗಳನ್ನು ನೀಡುವುದು ಅಂತ ಹೇಳಿ ಬಾಲಕ ಶಿವ ಅದೃಶ್ಯನಾಗ್ತಾನೆ. ಇದನ್ನು ಕೇಳಿ ವಿಶ್ವಾನರ ಮನೆಗೆ ವಾಪಸ್ಸು ಬರ್ತಾನೆ. ಹೆಸರೇನು ಅವನು ಹೇಳಿದ್ದು ಶ್ಲೋಕದ ಹೆಸರು ಅಂದರೆ ನೆನಪಿಟ್ಕೊಳ್ಳಿ. ಅಭಿಲಾಷಾಷ್ಟಕ ಅಂತ. ಆ ಸ್ತೋತ್ರವನ್ನು ಯಾರು ಆ ಅಷ್ಟಕವನ್ನು ಪ್ರತಿನಿತ್ಯ ದಿನಕ್ಕೆ 3 ಬಾರಿ ಥರ 1 ವರ್ಷ ಹೇಳ್ಕೊಳ್ತಾರೋ, ಈ ಪ್ರತಿಯೊಂದು ಏನೇನು ಬೇಕೋ ಕೇಳ್ಕೊಂಡಿದ್ದೆಲ್ಲವೂ ಆಗತ್ತೆ ಅಂತ. ಸರಿ, ಮನೆಗೆ ಬರ್ತಾನೆ ವಾಪಸ್ಸು. ಕೆಲವು ಕಾಲದ ಮೇಲೆ ವಿಶ್ವಾನರನ ಹೆಂಡತಿ ಗರ್ಭವತಿಯಾಗ್ತಾಳೆ. ವಿಶ್ವಾನರ ಆ ಗರ್ಭಕ್ಕೆ ಪುಂಸವನ ಮುಂತಾದ ಸಂಸ್ಕಾರಗಳನ್ನು ಮಾಡಿದ ಆನಂತರ 9 ತಿಂಗಳು ತುಂಬಿ ಒಂದು ಶುಭ ಲಗ್ನದಲ್ಲಿ ಈಶ್ವರನ ಅವತಾರವಾಗುತ್ತೆ. ತನ್ನ ತೇಜಸ್ಸಿನಿಂದ ಗರ್ಭಗೃಹದ ದೀಪಗಳನ್ನು ತೇಜೋಹೀನವಾಗಿಸ್ಬಿಟ್ಟ. ಎಲ್ಲ ಲೋಕಗಳಿಗೂ ಸುಖವಾಯಿತು. ಆಯಿತಾ? ಆಮೇಲೆ ಹೂಮಳೆ ಕರೀತು. ದೇವ ದುಂದುಭಿಗಳು ಮೊಳಗಿದವು. ಅಪ್ಸರೆಯರು, ವಿದ್ಯಾಧರೆಯರು, ಕಿನ್ನರಿಯರು ಮುಂತಾದ ದೇವತಾ ಸ್ತ್ರೀಯರು ಕೈಯಲ್ಲಿ ಮಂಗಲ ದ್ರವ್ಯಗಳನ್ನು ಹಿಡಿದುಕೊಂಡು ಮಂಗಲ ಗೀತೆಗಳನ್ನು ಹಾಡ್ತಾ ಗುಂಪು ಗುಂಪಾಗಿ ಸೇರಿಕೊಳ್ತಾರೆ. ಇನ್ನೊಂದು ಕಡೆಯಿಂದ ಎಲ್ಲ ಮುನಿಗಳು ಬರ್ತಾರೆ.
ಬ್ರಹ್ಮ ವಿಷ್ಣು ಮಹೇಶ್ವರರು ಸಪರಿವಾರವಾಗಿ ಬರ್ತಾರೆ. ಎಲ್ಲ ದೇವತೆಗಳು ನಾಗರೂ ಬರ್ತಾರೆ. ಸಾಗರಗಳು ನದಿಗಳನ್ನು ಜೊತೆಗೆ ಕರೆದುಕೊಂಡು ರತ್ನರಾಶಿಗಳನ್ನು ಕಾಣಿಕೆಯಾಗಿ ಹಿಡಿದುಕೊಂಡು ಬರ್ತಾರೆ. ಸಾಕ್ಷಾತ್ ಬ್ರಹ್ಮನೇ ಆ ಮಗುವಿಗೆ ಜಾತಕರ್ಮ ಮಾಡಿ ಗೃಹಪತಿ ಎಂಬ ಹೆಸರನ್ನು ಇಡ್ತಾನೆ. ಬಾಲಕನ ರೂಪವನ್ನು ತೇಜಸ್ಸನ್ನು ನೋಡಿ ಎಲ್ಲರೂ ಕೂಡ ರೋಮಾಂಚನಗೊಳ್ತಾರೆ. ಆ ತಾಯಿಯಂತೂ ನಿಜವಾಗಲೂ ಭಾಗ್ಯವಂತೆ ನಾನು ಅಂದ್ಕೊಳ್ತಾಳೆ. ಆದುದರಿಂದಲೇ ಹಿಂದಿನವರು ಪುತ್ರೇಣ ಲೋಕಾಶ್ಜಯತಿ ಅಪುತ್ರಸ್ಯ ಗೃಹಂ ಶೂನ್ಯಂ ಅಪುತ್ರ್ಯಾಸ್ಯಾರ್ಜನಂ ವೃಥಾ ಅಪುತ್ರಸ್ಯ ತಪಶ್ಚಿನ್ನಂ ನೋಪವಿತ್ರತ್ಯ ಪುತ್ರತಃ ಅಂತಂದೆ. ತಂದೆ ಮಗನಿಂದ ಉತ್ತಮ ಲೋಕಗಳನ್ನು ಪಡಿತಾನೆ. ಮಕ್ಕಳಿಲ್ಲದವನ ಮನೆ ಶೂನ್ಯ, ಅವನು ಮಾಡ್ತಕ್ಕಂಥ ಸಂಪಾದನೆ ವ್ಯರ್ಥ, ತಪಸ್ಸು ಕೂಡ ನಿಷ್ಫಲ, ಆತ ಯಾವತ್ತೂ ಶುದ್ಧನಾಗೋದಿಲ್ಲ ಅಂತ ಹಿಂದೆ ಹೇಳಿರ್ತಕ್ಕಂತಹ ಒಂದು ನಾಣ್ಣುಡಿ ನೆನಪಾಗುತ್ತೆ. ಆನಂತರ ಕುಮಾರನಿಗೆ ನಿಷ್ಕ್ರಮಣ, ಅನ್ನಪ್ರಾಶನ, ಚೂಡಾಕರ್ಮ, ಉಪನಯನ, ಉಪಾಕರ್ಮ, ವೇದಾಭ್ಯಾಸಗಳನ್ನು ಕಾಲಕಾಲಕ್ಕೆ ವಿಧಿವತ್ತಾಗಿ ಮಾಡ್ತಾನೆ ವಿಶ್ವಾನರ. ಬಾಲಕನ್ನೆಲ್ಲ ವಿದ್ಯೆಗಳನ್ನು ಅವನು ಬಾಲಕ ಬಹಳ ಬೇಗನೆ ಕಲ್ತ್ಕೊಂಡು ಬಿಡ್ತಾನೆ. ಆತನಿಗೆ ಗುರೂಪದೇಶವನ್ನು ಮಾತ್ರ ಬೇಕು, ಅದರ ನೆಪ ಮಾತ್ರ ತಾನೇ ಅದು. ಕೇಳಿಯಲ್ಲಿ ಅವನು ಈಶ್ವರ, ಸಾಕ್ಷಾತ್ ಈಶ್ವರ, ಆದ್ದರಿಂದ ಅವನಿಗೆ ಎಲ್ಲ ವಿದ್ಯೆ ಬಹಳ ಬೇಗ ಬರುತ್ತೆ. ಸರಿ, ಬಾಲಕ ಗೃಹಪತಿಗೆ 8 ವರ್ಷಗಳಾಗುತ್ತೆ. ಒಂದು ಸಾರ್ತಿ ಅವರ ಆಶ್ರಮಕ್ಕೆ ನಾರದ ಬರ್ತಾನೆ. ಗೃಹಪತಿಯನ್ನು ಕರೆದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಆತನ ಅಂಗಾಂಗಗಳ ಲಕ್ಷಣಗಳನ್ನು ಪರೀಕ್ಷೆ ಮಾಡಿ ಬಳಿಕ ವಿಶ್ವಾನರನಿಗೆ ಬಾಲಕನ ಭವಿಷ್ಯವನ್ನು ಹೇಳ್ತಾನೆ. ಮುನಿಯೇ, ನಿನ್ನ ಪುತ್ರ ಸರ್ವಲಕ್ಷಣ ಸಂಪನ್ನನೇನೋ ಹೌದು, ಆದರೆ ಚಂದ್ರನಂತೆ ಅಲ್ಪಕಾಲದಲ್ಲಿಯೇ ಇಷ್ಟು ಪ್ರವರ್ಧಮಾನವಾದ ಈ ಬಾಲಕ ಅಷ್ಟೇ ಬೇಗ ಕ್ಷೀಣಿಸುವಂತೆಯೂ ಕಾಣುತ್ತದೆ. ಈತನಿಗೆ 12ನೇ ವಯಸ್ಸಿನಲ್ಲಿ ಸಿಡಿಲಿನ ಭಯವಿದೆ. ಆದುದರಿಂದ ನೀನು ಈತನನ್ನು ಸರ್ವ ಪ್ರಯತ್ನಗಳಿಂದ ಕಾಪಾಡುತ್ತಿರಬೇಕು. ವಿಧಿ ವಕ್ರವಾದ ಎಲ್ಲ ಗುಣಗಳು ನಿಷ್ಫಲವೇ ಆಗುವುದು ಅಂತ ಹೇಳಿಬಿಡ್ತಾನೆ ನಾರದ. ಇದನ್ನು ಕೇಳಿ ವಿಶ್ವಾನರನಿಗೆ ಆತನ ಹೆಂಡತಿಗೂ ತುಂಬ ಸಿಡ್ಲೇ ಬಡ್ದಂಗೆ ಆಯಿತು. ಅವರ ಅವರ ಶೋಕವನ್ನು ಕಂಡು ಗೃಹಪತಿ ಅವರನ್ನು ಸಂತೈಸ್ತಾನೆ. ಅಮ್ಮ, ಅಪ್ಪ, ನೀವ್ಯಾಕೆ ಇಷ್ಟೊಂದು ದುಃಖದಿಂದಿದ್ದೀರಾ? ನಿಮ್ಮ ಅನುಗ್ರಹದ ಕವಚ ನನಗಿದ್ದಾಗ ನನ್ನ ಯಮ ಕೂಡ ಮುಟ್ಲಾರ. ಇನ್ನೆಲ್ಲಿ ಯಾಕೆ ನೀವು ಆ ಸಿಡಿಲು ಯಾವ್ದು ತಕ್ಕಂಥದ್ದು, ಆ ಅಲ್ಪವಾದ ಸಿಡಿಲು ಯಾವುದು? ಆಯಿತಾ, ನಿಮ್ಮ ಮುಂದೆ ಈಗಲೇ ಪ್ರತಿಜ್ಞೆ ಮಾಡ್ತೀನಿ, ಶಿವನನ್ನು ಆರಾಧಿಸಿ ಆತನ ಅನುಗ್ರಹದಿಂದ ಮೃತ್ಯುವೂ ಭಯದಿಂದ ದೂರ ಓಡುವಂತೆ ಮಾಡ್ತೀನಿ ನಾನು ಅಂತ ಹೇಳ್ತಾನೆ ಗೃಹಪತಿ. ಶೋಕದಿಂದ ಬೇಯುತ್ತಿದ್ದ ಅವರ ಹೃದಯಕ್ಕೆ ಇದ್ದಕ್ಕಿದ್ದಂತೆ ಅಮೃತವೃಷ್ಟಿಯಾದಂತೆ ಆಯಿತು. ಮಗು, ಹೇಳು, ಇನ್ನೊಮ್ಮೆ ಹೇಳು, ಯಮನೂ ಮುಟ್ಟಲಾರ ಅಲ್ಪವಾದ ಸಿಡಿಲು ಎಲ್ಲಿಯದು ಎಂದೆಯೇ? ಶಿವನನ್ನು ಆರಾಧಿಸುವೆನೆಂದು ನೀನಂದುದು ನಮ್ಮ ಚಿಂತೆಯನ್ನೆಲ್ಲ ಕಳೆಯಿತು. ಶಿವನನ್ನು ಹೊರತು ನಮ್ಮ ಎಣಿಕೆಗೂ ನಿಲುಕದ ವಸ್ತುಗಳನ್ನು ಅನುಗ್ರಹಿಸಬಲ್ಲ ಪ್ರಭು ಯಾರಿದ್ದಾರೆ? ಆತನೇ ಹಿಂದೆ ಶ್ವೇತಕೇತುವನ್ನು ಯಮಪಾಶದಿಂದ ಬಿಡಿಸಿದವ. ಶಿಲಾದನ 8 ವರ್ಷದ ಬಾಲಕನಾದ ನಂದಿಯನ್ನು ಮೃತ್ಯುವಿನಿಂದ ಬಿಡಿಸಿ ಆತನಿಗೆ ತನ್ನ ಗಣಾಧಿಪತ್ಯವನ್ನು ಕೊಟ್ಟ. ಸಮುದ್ರ ಮಥನಕಾಲದಲ್ಲಿ ಎದ್ದ ಹಾಲಾಹಲ ವಿಷವನ್ನುಂಡು 3 ಲೋಕವನ್ನು ಉಳಿಸಿದ ಈಶ್ವರ. 3 ಲೋಕವನ್ನು ಗೆದ್ದು ಸೂರೆಗೊಂಡ ಜಲಂಧರನನ್ನು ತನ್ನ ಕಾಲಬೆರಳಿನಿಂದ ಸೃಜಿಸಿದ ಚಕ್ರದಿಂದ ನಿಗ್ರಹಿಸಿದವ. ಒಂದೇ ಒಂದು ಬಾಣದಿಂದ ತ್ರಿಪುರರನ್ನು ಸುಟ್ಟವ. ದೃಷ್ಟಿ ಮಾತ್ರದಿಂದ ಕಾಮನನ್ನು ಅನಂಗನನ್ನಾಗಿ ಮಾಡಿದವ. ಅಂತಹ ಜಗತ್ತಿನ ಏಕೈಕ ರಕ್ಷಾಮಣಿಯಾದ ಆ ಶಿವನನ್ನು ನಾನು ಆರಾಧಿಸುತ್ತೇನೆ. ನೀನು ಅವನನ್ನು ಆರಾಧಿಸು, ಶಿವನನ್ನು ಆರಾಧಿಸು ಅಂತ ಹೇಳಿ ಮಗನಿಗೆ ಹೇಳ್ತಾರೆ. ಗೃಹಪತಿ ಅವರನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಹಲವು ಬಗೆಗಳಿಂದ ಸಂತೈಸಿ ಅವನು ತಪಸ್ಸಿಗೆ ಹೊರಡ್ತಾನೆ. ಕಾಶಿಗೆ ಹೋಗಿ ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ
ವಿಶ್ವೇಶ್ವರನನ್ನು ನಮಿಸ್ತಾನೆ. ನನಗಿಂತ ಹೆಚ್ಚು ಪುಣ್ಯಶಾಲಿಗಳಾಗಿದ್ದಾರೆ ಜಗತ್ತಿನಲ್ಲಿ ಯಾರಿದ್ದಾರೆ? ಪ್ರಭು ವಿಶ್ವೇಶ್ವರನನ್ನು ಈ ನಿಮಿತ್ತದಿಂದಲಾದರೂ ಕಣ್ತುಂಬ ನೋಡುವ ಭಾಗ್ಯ ದೊರೆಯಿತಲ್ಲ. ನಾರದರು ಬಂದು ನನ್ನ ಭವಿಷ್ಯವನ್ನು ನುಡಿದುದು ನಿಜವಾಗಿಯೂ ನನ್ನ ಭಾಗ್ಯೋದಯವೇ ಸರಿ, ಇದನ್ನು ಮನೇಲೇ ಇರ್ತಾ ಇದ್ದೆ ಅಂತ ಅಂದ್ಕೊಂಡು ವಿಶ್ವೇಶ್ವರ ರೂಪವನ್ನು ನೋಡಿ ನೋಡಿ ತುಂಬ ಸಂತೋಷವನ್ನು ಪಟ್ಟ. ಈ ಆನಂದದ ರಸದೂಟವೇ ಅಂದು ಆತನಿಗೆ ಪಾರಣವಾಗೋಯಿತು. ಬಳಿಕ ಒಂದು ಶುಭ ಮುಹೂರ್ತದಲ್ಲಿ ಲಿಂಗವನ್ನು ಸ್ಥಾಪಿಸಿ ಕಠಿಣವಾದ ವ್ರತವನ್ನು ಆರಂಭಿಸ್ತಾನೆ. ಪ್ರತಿನಿತ್ಯ 108 ಕಲಶಗಳಿಂದ ಗಂಗೋದಕವನ್ನು ಲಿಂಗಕ್ಕೆ ಅಭಿಷೇಕ ಮಾಡಿ 1008 ಕನ್ನೈದಿಲೆಗಳ ಮಾಲೆಯನ್ನು ಅರ್ಪಿಸ್ತಾನೆ. 15 ದಿನಗಳಿಗೊಮ್ಮೆ, ಕೆಲವು ಬಾರಿ ತಿಂಗಳಿಗೊಮ್ಮೆ ಕಂದಮೂಲಗಳನ್ನು, ಹಣ್ಣು ಹಂಪಲುಗಳನ್ನು ತಿಂತಿರ್ತಾನೆ. ಹೀಗೆ 6 ತಿಂಗಳಾಗತ್ತೆ. ಇನ್ನು 6 ತಿಂಗಳು ಒಣಗಿದ ಎಲೆಗಳನ್ನೇ ತಿಂತ ವ್ರತವನ್ನು ಆಚರಿಸ್ತಾನೆ. ಬಳಿಕ 6 ತಿಂಗಳು ಬರೀ ಗಾಳಿಯನ್ನೇ ಸೇವಿಸ್ತಾನೆ. ಮತ್ತಿನ್ನಾರು ತಿಂಗಳು ನೀರ ಹನಿಗಳನ್ನು ಮಾತ್ರ ಸೇವಿಸ್ತಾನೆ. ಹೀಗೆ 2 ವರ್ಷಗಳ ಕಾಲ ವ್ರತವನ್ನು ಮಾಡ್ತಾನೆ. ಆಗ ಗೃಹಪತಿಗೆ 12ನೇ ವಯಸ್ಸು. ನಾರದರು ಹೇಳಿದ್ರಲ್ಲ ಭವಿಷ್ಯ ನಿಜವಾಯಿತು ಅನ್ನೋ ಹಾಗೆ ವಜ್ರಾಯುಧವನ್ನು ಹಿಡಿದುಕೊಂಡು ಇಂದ್ರ ಪ್ರತ್ಯಕ್ಷನಾಗ್ತಾನೆ. ಗೃಹಪತಿ, ನಿನ್ನ ವ್ರತಗಳನ್ನು ಕಂಡು ಸಂತುಷ್ಟನಾಗಿದ್ದೇನೆ, ನಿನ್ನ ಅಭೀಷ್ಟವೆಂದು ಹೇಳು, ಕೊಡುತ್ತೇನೆ ಅಂತ ಹೇಳ್ತಾನೆ ಇಂದ್ರ. ಶಿವದೀಕ್ಷೆಯನ್ನು ಪಡೆದ ಗೃಹಪತಿ ಬೇರೆ ದೇವತೆಗಳನ್ನು ಬೇಡ್ತಾನಾ? ಆತ ಹೇಳ್ತಾನೆ, ಇಂದ್ರ, ನಿನ್ನಿಂದ ನನಗೇನೂ ಆಗಬೇಕಾಗಿಲ್ಲ, ನನ್ನ ಮನೋರಥವನ್ನು ಈಡೇರಿಸಲು ಶಿವನಿದ್ದಾನೆ ಅಂತ ಹೇಳಿಬಿಡ್ತಾನೆ. ಇಂದ್ರನಿಗೆ ಕೋಪ ಬರುತ್ತೆ. ನಾನೇ ಎಲ್ಲ ದೇವರ ದೇವೇಂದ್ರ ನಾನು, ನನ್ನ ಹೊರತು ಶಿವನೆಂಬುವನಿನ್ಯಾರು? ಮೂರ್ಖತನವನ್ನು ಬಿಡು, ನನ್ನಲ್ಲಿ ವರವನ್ನು ಬೇಡು ಅಂತಾನೆ. ಆ ಗೃಹಪತಿ ಹೇಳ್ತಾನೆ, ಅಹಲ್ಯೆಯನ್ನು ಕೆಡಿಸಿ ನೀನು ಕೆಟ್ಟೆ, ಈಗ ನನ್ನ ಶಿವದೀಕ್ಷೆಯನ್ನು ಹಾಳು ಮಾಡಬೇಡ ಅಂತ. ಇಂದ್ರನ ಕಣ್ಣುಗಳು ಕೋಪದಿಂದ ಕೆಂಪಾಗತ್ವೆ. ಬಾಲಕ ಗೃಹಪತಿಯ ಮೇಲೆ ವಜ್ರಾಯುಧವನ್ನೆತ್ತಿ ಎದುರಿಸ್ಬಿಡ್ತಾನೆ. ಸುತ್ತಲೂ ಮಿಂಚು ಏನು ಉಳಿತಾ ಇದೆ, ಮಿಂಚು ಉಗುಳ್ತಾ ಇದೆ. ಆ ವಜ್ರಾಯುಧವನ್ನು ನೋಡಿದ ತಕ್ಷಣ ನಾರದನ ಮಾತು ಸ್ಮರಣೆಗೆ ಬಂದು ಗೃಹಪತಿ ಭಯವಿಹ್ವಲನಾಗ್ತಾನೆ. ಯಾಕೆಂದರೆ ಹೇಳಿರ್ತಾನಲ್ಲ, ಸಿಡಿಲಿಂದಲೇ ಇದಾಗೋದು ನಿನ್ನ ಸಾವು ಅಂತ. ಭಯದಿಂದಲೇ ಮೂರ್ಛೆ ಹೋಗ್ತಾನೆ. ಒಡನೆ ಶಿವ ಮೈ ತೋರಿ ಬಾಲಕನ ಮೈದಡವಿ ಎಚ್ಚರಗೊಳಿಸ್ತಾನೆ. ಏಳು ಏಳು, ನಿನಗೆ ಶುಭವಾಗುವುದು ಅಂತಾನೆ. ರಾತ್ರಿಯಲ್ಲಿ ಮುಚ್ಚಿದ ಕಮಲ ಪ್ರಾತಃ ಕಾಲದಲ್ಲಿ ಅರಳುವಂತೆ ಬಾಲಕನ ಕಣ್ಣುಗಳು ತೆರೆಯತ್ವೆ. ಆತ 100 ಸೂರ್ಯರ ಪ್ರಕಾಶದಿಂದ ಹೊಳೆವ ಫಾಲಲೋಚನಾದ ಪಾರ್ವತೀಪತಿಯನ್ನು ನೋಡಿ ಹಿಂದೆ ಗುರುಗಳು ಹೇಳಿದ ವೇದೋಕ್ತವಾದ ಶಿವನ ಲಕ್ಷಣಗಳನ್ನು ಆತನಲ್ಲಿ ಕಂಡು ಪುಲಕಿತನಾಗ್ತಾನೆ. ಆನಂದ ಭಾಷ್ಪದಿಂದ ಗದ್ಗದಿತನಾಗಿ ಸ್ತಂಭೀಭೂತನಾಗಿ ನಿಂತು ನೋಡ್ತಾ ಇದ್ದಾನೆ. ಸ್ತೋತ್ರ, ನಮಸ್ಕಾರ, ಪ್ರಾರ್ಥನೆ ಏನೂ ಮಾಡೋಕ್ಕಾಗಲಿಲ್ಲ ಅವನಿಗೆ. ಅವನು ಈಶ್ವರನ ನೋಡ್ತಾ ನೋಡ್ತಾ ಹೀಗೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಒಳ್ಳೆ ಗರ ಬಡ್ದವ್ರ ಥರ. ಶಿವ ಹೇಳ್ತಾನೆ, ಮಗು ಗೃಹಪತಿ, ಇಂದ್ರನ ವಜ್ರಾಯುಧಕ್ಕೆ ಇಷ್ಟೊಂದು ಹೆದರಿದೆಯಾ? ತಾಳು, ನನ್ನ ಭಕ್ತನನ್ನು ಯಮನೂ ಮುಟ್ಟಲಾರ. ಇನ್ನೆಲ್ಲಿಯ ವಜ್ರಾಯುಧ? ನಿನ್ನ ಮನಸ್ಸಿನ ಸ್ಥೈರ್ಯವನ್ನು ಪರೀಕ್ಷಿಸಲಿಕ್ಕೆ ನಾನು ಇಂದ್ರ ರೂಪದಿಂದ ಬಂದಿದ್ದೆ. ಈಗ ನಿನಗೆ ಮೆಚ್ಚಿ ವರ ನೀಡುತ್ತೇನೆ, ಕೇಳು. ನೀನಿನ್ನು ಅಗ್ನಿ ಪದವಿಯನ್ನು ಪಡೆದು ದೇವತೆಗಳಿಗೂ ವರದಾಯಕನಾಗ್ತೀಯಾ? ಪೂರ್ವ ದಕ್ಷಿಣಗಳ ಮಧ್ಯದ ದಿಕ್ಕಿಗೆ ಅಧಿಪತಿಯಾಗಿ ರಾಜ್ಯಭಾರ ಮಾಡ್ತೀಯಾ? ನೀನು ಪ್ರತಿಷ್ಠಾಪಿಸಿದೆಯಲ್ಲ ಆ ಲಿಂಗ, ಅದು ಅಗ್ನೀಶ್ವರನೆಂದೇ ಪ್ರಸಿದ್ಧವಾಗುತ್ತೆ. ಭಕ್ತರ ಅಗ್ನಿಭಯ, ಅಗ್ನಿಮಾಂದ್ಯ, ಅಕಾಲ ಮರಣಗಳನ್ನು ಪರಿಹರಿಸಿ ಸಕಲ ಸಂಪತ್ತುಗಳನ್ನು ನೀಡುತ್ತೆ. ಅದನ್ನು ಪೂಜಿಸಿದ ಮೇಲೆ ಮರಣವಾದರೆ ಅಗ್ನಿಲೋಕವೇ ಲಭಿಸುತ್ತೆ ಅಂತ ಹೇಳ್ತಾನೆ. ಆನಂತರ ಶಿವ ಗೃಹಪತಿಯ ತಂದೆ ತಾಯಿಗಳನ್ನು ಕರೆಸಿ ಅವರೆದುರಿಗೆ ಆತನನ್ನು ಅಗ್ನಿ ಪದವಿಯಲ್ಲಿ ಅಭಿಷೇಕ ಮಾಡ್ತಾನೆ. ಆ ಅಗ್ನೀಶ್ವರ ಲಿಂಗವನ್ನು ಹೊಕ್ಕು ಅಲ್ಲೇ ಅದನ್ನೇ ಆ ಲಿಂಗವನ್ನೇ ಹೊಕ್ಕಿ ಅವನು ಕಣ್ಮರೆ ಆಗ್ತಾನೆ. ಇದು ಶಿವನ ಗೃಹಪತಿ ಎಂಬ ಅಗ್ನಿಯ ಅವತಾರದ ಕಥೆ. ಇದು ಆಗ ಅಂದರೆ ಈ ಕಥೆ ಏನು ಗೊತ್ತಾ, ಯಾರು ಈ ಕಥೆಯನ್ನು ಕೇಳ್ತಾರೋ ಆ ಭಕ್ತರು ಅಗ್ನಿಲೋಕವನ್ನು ಸೇರಿ ಚಿತ್ರಹೋತ್ರವೆಂಬ ಸುಂದರ ನಗರದಲ್ಲಿ ವಾಸ ಮಾಡ್ತಾರೆ, ಅಗ್ನಿ ಪ್ರವೇಶ ಮಾಡ್ತಾರೆ, ಅಗ್ನಿಯಂತೆ ಪ್ರಕಾಶಿಸ್ತಾರೆ ಅಂತ ಹೇಳ್ತಾರೆ.
ಅಂದರೆ ಏನು ಗೊತ್ತಾ, ಈಗ ಬ್ರಾಹ್ಮಣರಿಗೆ ಅಂದರೆ ಅದರಲ್ಲೂ ಯಜುರ್ವೇದ, ಯಾರು ಯಜುರ್ವೇದಿಗಳು ಇರ್ತಾರೋ ಅವ್ರಿಗೆ ಅಗ್ನಿಯೇ ಕೈಯಲ್ಲೇ ಇರುತ್ತೆ ಅಂತ, ಅಗ್ನಿಯಿಂದನೇ ಅವ್ರಿಗೆ ಎಲ್ಲ ಪೂಜೆ ಎಲ್ಲ ನಡೀತಕ್ಕಂಥದ್ದು ಅಂತ ಅಲ್ವಾ. ಅಗ್ನಿ ಏನು, ಯಾವುದೇ ಅಶುದ್ಧ ವಸ್ತುವನ್ನಾಗಲಿ ಅದು ಶುದ್ಧ ಮಾಡ್ತಕ್ಕಂಥದ್ದು ಅಗ್ನಿಯ ಸಂಪರ್ಕ ಇದ್ದರೆ. ಹಾಗೆ ಜಠರಾಗ್ನಿ ರೂಪದಲ್ಲಿ ಅಗ್ನಿ ಪ್ರಾಣಿಗಳ ಒಳಗಡೆ ಇದ್ದು ಆಹಾರವನ್ನು ಪಚನಗೊಳಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಶಿವನ ತೇಜೋ ರೂಪವೇ ಅಗ್ನಿ, ಆತನಿಲ್ಲದಿದ್ದರೆ ಜಗತ್ತು ಬರೀ ಕತ್ತಲೆ ಅಲ್ವಾ. ಅಗ್ನಿ ಸ್ವೀಕರಿಸಿದ ಧೂಪ, ದೀಪ, ನೈವೇದ್ಯ, ಆಹುತಿಗಳನ್ನೆಲ್ಲನೂ ದೇವತೆಗಳು ಸ್ವೀಕರಿಸ್ತಾರೆ, ಸೇವಿಸ್ತಾರೆ. ನೋಡಿ ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಈ ಅಗ್ನಿ ಅಂತಕ್ಕಂಥದ್ದು. ಹೀಗೆ ಶಿವನ ಗೃಹಪತಿ ಅವತಾರ ಅಂದರೆ ಅಗ್ನಿಯ ಅವತಾರದ ಕಥೆ ನಾವು ಶಿವಪುರಾಣದಲ್ಲಿ ಕಾಣಬಹುದು.